ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ಒಂದು ಪವರ್ಫುಲ್ ಆದಂಥ ಮೂಲ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮಂತ್ರವನ್ನು ನೀವು ರಾತ್ರಿ ಮಲಗೋ ಸಮಯದಲ್ಲಿ 9 ಸಾರಿ ಹೇಳಿ ಮಲಗೋದ್ರಿಂದ ಬೆಳಗಾಗುವಷ್ಟರಲ್ಲಿ ನಿಮಗೆ ಅಮ್ಮ ಶುಭ ಸುದ್ದಿಯನ್ನು ಕೊಟ್ಟಿರ್ತಾಳೆ, ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಇತ್ತೀಚಿನ ಒತ್ತಡದ ಬದುಕಿನಲ್ಲಿ ನಾವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಹಾಗೆಯೇ ಮಂತ್ರಗಳನ್ನು ಕೂಡ ನಾವು ಗಂಟೆಗಟ್ಟಲೆ ಕೂತ್ಕೊಂಡು ಮನೆಯಲ್ಲೂ ಕೂಡ ಮಂತ್ರಗಳನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗೋದಾಗಲಿ, ಮಕ್ಕಳು ಸ್ಕೂಲಿಗೆ ಹೋಗೋದಾಗಲಿ, ಈ ರೀತಿಯಾಗಿ ಆಗಿರುತ್ತೆ. ಅದಕ್ಕೋಸ್ಕರ ಟೈಮೇ ಸಾಕಾಗಲ್ಲ, ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿ ಸಮಯದಲ್ಲಿ, ರಾತ್ರಿ ಅಂತೂ ಎಲ್ಲರಿಗೂ ಒಂದು 10 ನಿಮಿಷ ಟೈಮ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಆ 10 ನಿಮಿಷದ ಟೈಮಲ್ಲಿ ನಾವು ಅಮ್ಮನ ಮಂತ್ರವನ್ನು ನಾವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಅಮ್ಮನ ಮಂತ್ರಗಳನ್ನು ಹೇಳ್ಕೊಬೋದು. ಇನ್ನು ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ, ನಾನು ಯಾವ ರೀತಿಯಾಗಿ ಹೇಳ್ಕೊಬೇಕು ಅನ್ನೋರು ನೀವು ಕೆಲಸ ಮಾಡ್ತಾನೂ ಈ ಮಂತ್ರವನ್ನು ಹೇಳ್ಕೊಬೋದು. ನಾನು 9 ಸಾರಿ ಹೇಳಿ ಅಂತ ತಿಳಿಸಿದ್ದೀನಿ. ನಿಮ್ಗೆ ಅಕಸ್ಮಾತ್ ಇನ್ನೂ ಟೈಮ್ ಜಾಸ್ತಿ ಇತ್ತು ಅಂದರೆ ಎಷ್ಟು ಸಾರಿ ಬೇಕಾದರೂ ಅಮ್ಮನ ಮಂತ್ರಗಳನ್ನು ಹೇಳ್ಕೊಬೋದು. ಇನ್ನು ಇದಕ್ಕೆ ಯಾರೆಲ್ಲ ಹೇಳ್ಕೊಬಾರ್ದು ಅನ್ನೋದಾದರೆ, ನಾನ್ ವೆಜ್ ತಿಂದು ಈ ಮಂತ್ರವನ್ನು ಹೇಳಬಾರ್ದು. ಹಾಗೆಯೇ ನೀವು ಮಂಚದ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳಬಾರ್ದು. ಪೀರಿಯಡ್ಸ್ ಆಗಿರೋ ಲೇಡೀಸು 5 ದಿನ ಈ ಮಂತ್ರವನ್ನು ಹೇಳಬಾರ್ದು. ನಂತರ ಈ ಮಂತ್ರವನ್ನು ಹೇಳ್ಕೊಬೋದು. ಮಂತ್ರ ಹೇಳೋದಕ್ಕೆ ಪರ್ಟಿಕ್ಯುಲರ್ ಡೇ ಅಂತ ಏನಾದರೂ ಇದೆಯಾ, ಇದೇ ದಿನ ಶುರು ಮಾಡಬೇಕು ಅಂತ ಏನಾದರೂ ಇದೆಯಾ ಅನ್ನೋದಾದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ. ನೀವು ಯಾವ ದಿನ ನೋಡ್ತಿರೋ ವಿಡಿಯೋ ಅದೇ ದಿನವೇ ಶುರು ಮಾಡ್ಬೋದು. ಆದರೆ ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ. ಅಂದರೆ ರಾತ್ರಿ 9:30 10 ಗಂಟೆ ನಂತರ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮಲಗೋದು 10 ಗಂಟೆ ನಂತರ. ಆ ಸಮಯದಲ್ಲಿ ನೀವು ಹೇಳಿ ಮಲಗಬೇಕಾಗತ್ತೆ. ಇನ್ನು ಇದನ್ನು ಸ್ನಾನ ಮಾಡಿ ಹೇಳಬೇಕಾ ಅಥವಾ ಪೂಜೆ ಮಾಡಿ ನಾವು ಮಂತ್ರವನ್ನು ಹೇಳಬೇಕಾ ಅನ್ನೋದಾದರೆ ಆ ಥರ ಏನೂ ಇಲ್ಲ. ಸ್ನಾನ ಮಾಡಬೇಕು, ಪೂಜೆ ಮಾಡಿ ಮಂತ್ರವನ್ನು ಹೇಳಬೇಕು ಅಂತ ಏನೂ ಇಲ್ಲ. ರಾತ್ರಿ ಮಲಗೋ ಸಮಯದಲ್ಲಿ ನೀವು ಮಂತ್ರವನ್ನು ಹೇಳಿದ್ರೆ ಸಾಕು. ಇನ್ನು ಯಾರೆಲ್ಲ ಈ ಮಂತ್ರವನ್ನು ಹೇಳ್ಬೋದು ಅನ್ನೋದಾದರೆ, ಮದುವೆ ಆಗಿ ತುಂಬಾ ವರ್ಷಗಳಾಗಿದೆ, 5-10 ವರ್ಷ ಆಗೋಗಿದೆ, ಮಕ್ಕಳೇ ಆಗ್ತಾ ಇಲ್ಲ ಅನ್ನೋರು ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ನಾನು ಏಜ್ ಆಗ್ತಾ ಇದೆ, ಮದುವೆನೇ ಆಗ್ತಾ ಇಲ್ಲ ಅನ್ನೋರು ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ಮಕ್ಕಳಾದರೆ ನಾನು ಓದ್ತಾ ಇದ್ದೀನಿ, ಅದು ನನಗೆ ಜ್ಞಾಪಕ ಶಕ್ತಿನೇ ಇಲ್ಲ, ಓದಿದ್ದೆಲ್ಲ ಮರ್ತೋಗ್ತಾ ಇದ್ದೀನಿ ಅನ್ನೋರು ಕೂಡ ನೀವು, ಮಕ್ಕಳು ದೊಡ್ಡೋರಾದರೆ ಈ ಮಂತ್ರವನ್ನು ಹೇಳ್ಕೊಬೋದು. ಮಕ್ಕಳು ಅಕಸ್ಮಾತ್ ಚಿಕ್ಕವರಿದ್ದರು, ಅವ್ರಿಗೆ ಮೆಮೊರಿ ಪವರ್ ತುಂಬಾ ಕಡಿಮೆ ಇದೆ, ಓದಿದ್ದೆಲ್ಲ ಮರ್ತೋಗ್ತಾ ಇದ್ದಾರೆ ಅನ್ನೋರು ಅಪ್ಪ ಅಥವಾ ಅಮ್ಮ ಯಾರಾದರೂ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ನನಗೆ ಮನೆ ತೊಗೊಬೇಕಂತ ತುಂಬ ದಿನದಿಂದ ಆಸೆ ಇದೆ, ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ನನಗೆ ಆಗ್ತಾ ಇಲ್ಲ, ಒಂದು ಸೈಟ್ ತೊಗೊಬೇಕು ಅಂತ ಅಂದ್ಕೊತಾ ಇದ್ದೀನಿ, ಆಗ್ತಾ ಇಲ್ಲ ಅನ್ನೋರು ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ನಮ್ಮ ಆರೋಗ್ಯ ಹಾಳಾಗಿದೆ, ನಾನು ತಿಂಗಳು ಒಂದು ಸರಿ ಆದರೂ ಆಸ್ಪತ್ರೆಗೆ ಹೋಗ್ತೀನಿ, ನನಗೆ ಪದೇ ಪದೇ ಆರೋಗ್ಯ ಹಾಳಾಗ್ತಾ ಇದೆ, ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ನಾನು ವಿದೇಶಕ್ಕೆ ಹೋಗಬೇಕು ಅನ್ನೋದಾಗಲಿ, ಅಥವಾ ನನ್ನ ಕೆಲಸ ಚೇಂಜ್ ಮಾಡಬೇಕು, ಒಳ್ಳೆ ಕೆಲಸ ಸಿಗಬೇಕು ಅನ್ನೋರಾಗಲಿ, ಅಥವಾ ಮನೇಲಿ ಸಣ್ಣ ಪುಟ್ಟ ಗಲಾಟೆ ನಡೀತಾನೆ ಇರುತ್ತೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ, ಗಂಡ ಹೆಂಡತಿ ಮತ್ತು ಗಂಡ ಹೇಳಿದ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಹೇಳಿದ ಮಾತು ಗಂಡ ಕೇಳಲ್ಲ ಅನ್ನೋರು ಈ ಮಂತ್ರವನ್ನು ಹೇಳ್ಕೊಬೋದು. ಯಾವುದೇ ಒಂದು ಕಷ್ಟ ಇದ್ದರೂ ನೀವು ವಾರಾಹಿ ಅಮ್ಮನನ್ನು ಮೊದಲು ನಂಬಬೇಕಾಗತ್ತೆ. ನಂಬಿ ನೀವು ಅಮ್ಮನ ಮಂತ್ರಗಳನ್ನು ಹೇಳೋದ್ರಿಂದ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕೆಲಸ ಆದರೂ ಆಯಿತು, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಸಾಧನೆ ಮಾಡ್ತೀನಿ, ನನಗಾಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇರಬೇಕು ನಿಮಗೆ. ಈಗ ಅಮ್ಮನ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ, ನನಗೆ ಅಮ್ಮ ಒಳ್ಳೇದು ಮಾಡ್ತಾಳೆ ಅಂತ ನಿಮ್ಮ ಮನಸ್ಸಿಗೆ ಬರಬೇಕು ಸ್ನೇಹಿತರೆ. ಸುಮ್ಮನೆ ಯಾರೋ ಹೇಳಿದ್ದಾರೆ, ವಿಡಿಯೋ ಮಾಡಿದ್ದಾರೆ, ನಾನು ಒಂದು ಸರಿ ಟ್ರೈ ಮಾಡೋಣ, ಮಂತ್ರ ಹೇಳೋಣ, ಆಗುತ್ತೋ ಇಲ್ಲವೋ ಅಂದ್ಕೊಂಡು ನೀವು ಹೇಳಕ್ಕೆ ಹೋಗಬೇಡಿ. ಆ ಥರದವ್ರಿದ್ದರೆ ನೀವು ಮಂತ್ರಗಳನ್ನೇ ಹೇಳಕ್ಕೆ ಹೋಗಬೇಡಿ. ಹಾಗಾಗಿ ನಿಮಗೆ ಒಂದು ನಂಬಿಕೆ ಇದ್ದರೆ, ಇಲ್ಲ ಇದು ಹಾಗೇ ಆಗುತ್ತೆ, ನನ್ನ ಕಷ್ಟ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಇನ್ನು ಚಿಕ್ಕ ಮಕ್ಕಳು ಹೇಳೋಕ್ಕಾಗಲ್ಲ ಅನ್ನೋರು ಅಪ್ಪ ಅಮ್ಮ ಹೇಳಿ, ವಯಸ್ಸಾಗಿರೋರು ನನಗೆ ಮೊದಲು ಆರೋಗ್ಯ ಸರಿ ಹೋಗಬೇಕು ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ಯಾವ ರೀತಿಯಾಗಿ ಹೇಳಬೇಕು, ಯಾವ ಮಂತ್ರ ಇದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೇನು ನೀವು ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಒಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಳ್ಳಿ, ಅಥವಾ ನಾನು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಸಪ್ರೇಟಾಗಿ ಒಂದು ಚೇರ್ ಹಾಕ್ಕೊಂಡು ಕೂಡ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೋದು. ಮೊದಲು ಅಮ್ಮನನ್ನು ಬೇಡ್ಕೊಬೇಕು. ನಿಮಗೇನು ಕಷ್ಟ ಇದೆ ಆ ಕಷ್ಟನ
ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಕೇಳ್ತಾ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಇನ್ನು ಕೆಲವರು ಅವ್ರಿಗೆ ಅವರೇ ಡಿಗ್ರೇಡ್ ಮಾಡ್ಕೊತಿರ್ತಾರೆ. ಅಂದರೆ ನನ್ನ ಜಾತಕ ಸರಿ ಇಲ್ಲ, ನಾನು ಹುಟ್ಟಿರೋ ಟೈಮ್ ಸರಿಯಾಗಿಲ್ಲ, ನನ್ನ ಹೆಸರು ಸರಿಯಾಗಿಲ್ಲ, ನಾನು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅವರೇ ಡಿಗ್ರೇಡ್ ಮಾಡ್ಕೊತಾ ಇರ್ತಾರೆ. ಈ ರೀತಿಯಾಗಿ ಮಾಡಬೇಡಿ. ನಾವು ಫಸ್ಟು ನಿಮಗೆ ಕಾನ್ಫಿಡೆಂಟ್ ಇರಬೇಕು. ಹೌದು, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಒಳ್ಳೆಯದಾಗತ್ತೆ, ಅಮ್ಮನ ಮಂತ್ರವನ್ನು ಹೇಳ್ತಾ ಇದ್ದೀನಿ, ಇದರಿಂದ ನನಗೆ ಒಳ್ಳೆಯದಾಗತ್ತೆ ಅಂತ ನೀವು ಮೊದಲು ನಿಮಗೆ ಕಾನ್ಫಿಡೆಂಟ್ ನಿಮಗಿರಬೇಕು ಸ್ನೇಹಿತರೆ. ಆಗ ನೀವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಸಕ್ಸಸ್ ಅನ್ನೋದು ಆಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಮೊದಲೇ ಡೌಟಿಂದ ನಾವು ಕೆಲಸವನ್ನು ಶುರು ಮಾಡಬಾರ್ದು. ನೀವು ಇವಾಗ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ ಅಂದರೆ ಇಲ್ಲ ಈ ಬಿಸ್ನೆಸ್ ಚೆನ್ನಾಗಿ ಹಾಗೇ ಆಗುತ್ತೆ ಅಂತ ನಾವು ಅಂದ್ಕೊಂಡು ನಾವು ಶುರು ಮಾಡಿದ್ರೆ ಖಂಡಿತ ಆ ಬಿಸ್ನೆಸ್ ಆಗುತ್ತೆ. ಅದಕ್ಕೆ ಮೊದಲೇ ನಾವು ನೆಗೆಟಿವ್ ಶುರು ಮಾಡ್ತೀರಿ. ಅಂದರೆ ಬಿಸ್ನೆಸ್ ಆಗಲಿಲ್ಲ ಅಂದರೆ ನಮಗೆಲ್ಲ ಲಾಸ್ ಆಗಿಬಿಡುತ್ತೆ ಅಂತ ನಾವು ಮೊದಲೇ ಶುರು ಮಾಡಿಬಿಡ್ತೀರಿ. ಆಗ ಏನಾಗುತ್ತೆ, ನಮಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಈಗ ಸೇಟುಗಳು ನೋಡಿ, ಅವರಿಲ್ಲ ನಾನು ಬಿಸ್ನೆಸ್ ಆಗೇ ಆಗುತ್ತೆ ಅಂತ ಅವ್ರು ಕಾನ್ಫಿಡೆಂಟಿಂದ ಅವರು ಬಿಸ್ನೆಸ್ ಶುರು ಮಾಡ್ತಾರೆ, ಅವ್ರಿಗೆ ಚೆನ್ನಾಗಾಗುತ್ತೆ. ನಮಗೆ ಯಾಕೆ ಆಗಲ್ಲ ಅಂದರೆ ನಾವು ತುಂಬ ಡೌಟಿಂದ, ತುಂಬ ವೀಕಿಂದ ನಾವು ಆಗುತ್ತೋ ಇಲ್ಲೋ ಅಂತ ಡೌಟಿಂದ ಶುರು ಮಾಡ್ತೀರಿ. ಯಾವುದೇ ಒಂದು ಕೆಲಸವನ್ನು ನಾವು ಶುರು ಮಾಡಬೇಕಂದ್ರೆ ನಮಗೆ 100% ರಿಸಲ್ಟ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ನೀವು ಶುರು ಮಾಡಿದ್ರೆ ಖಂಡಿತ ನಿಮಗೆ ಆ ರಿಸಲ್ಟ್ ಅನ್ನೋದು ಬರುತ್ತೆ. ಈ ದಿನ ನಾನು ತಿಳಿಸ್ಕೊಡ್ತಾ ಇರುವ ಮಂತ್ರನೂ ಅಷ್ಟೇ ತುಂಬಾ ಪವರ್ಫುಲ್ ಆದಂಥ ವಾರಾಹಿ ಅಮ್ಮನ ಮೂಲ ಮಂತ್ರ. ಹಾಗಾಗಿ ನೀವು ವಾರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ದೇವಸ್ಥಾನ ಇಲ್ಲ, ನನಗೆ ದೂರ ಇದೆ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ನೀವು ಮನೆಯಲ್ಲೂ ಕೂತ್ಕೊಂಡು ಅಮ್ಮನ ಮಂತ್ರಗಳನ್ನು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊತಿರೋ ಅಷ್ಟು ನಿಮಗೆ ಬೇಗನೆ ರಿಸಲ್ಟ್ ಅನ್ನೋದು ಬರ್ತಾ ಹೋಗುತ್ತೆ. ಹಾಗಾಗಿ ಈ ಮಂತ್ರವನ್ನು ನೀವು ರಾತ್ರಿ ಸಮಯದಲ್ಲಿ ಹೇಳೋದ್ರಿಂದ ಅದರಲ್ಲಿ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಈ ಮಂತ್ರವನ್ನು ನೀವು ರಾತ್ರಿ 9 ಸಾರಿ ಹೇಳಿ, ಅಕಸ್ಮಾತ್ ಟೈಮ್ ಇತ್ತು ಅಂದರೆ ಇನ್ನೂ ಜಾಸ್ತಿ ಸಾರಿನೂ ಹೇಳ್ಬೋದು. ಮಂತ್ರ ಹೀಗಿದೆ ನೋಡಿ. ಓಂ ಅತಿಶಯ ಕಾರ್ಯ ಸಿದ್ಧಿದಾಯೇ ಶ್ರೀ ವಾರಾಹಿಯೇ ನಮೋ ನಮಃ. ಓಂ ಅತಿಶಯ ಕಾರ್ಯ ಸಿದ್ಧಿದಾಯೇ ಶ್ರೀ ವಾರಾಹಿಯೇ ನಮೋ ನಮಃ. ಓಂ ಅತಿಶಯ ಕಾರ್ಯ ಸಿದ್ಧಿದಾಯೇ ಶ್ರೀ ವಾರಾಹಿಯೇ ನಮೋ ನಮಃ. ಯಾವುದೇ ಒಂದು ಮಂತ್ರಗಳನ್ನು ಹೇಳ್ಕೊಬೇಕಾದ್ರೆ ನಾವು ಫಾಸ್ಟಾಗಿ ಹೇಳ್ಕೊಬಾರ್ದು. ಅಂದರೆ ಕರೆಕ್ಟಾಗಿ ಆ ಅಕ್ಷರ ಏನಿರುತ್ತೆ ನೋಡಿ, ಆ ವರ್ಡ್ಸ್ ಏನಿರುತ್ತೆ ಅದನ್ನು ನೀಟಾಗಿ ನಿಧಾನಕ್ಕೆ ಹೇಳ್ಕೊಬೇಕಾಗತ್ತೆ. ಅದನ್ನು ಬೇಗ ಫಾಸ್ಟಾಗಿ ಮುಗಿಲಿ ಅಂತ ಹೇಳಬಾರ್ದು. ಯಾಕೆಂದರೆ ನಾವು 9 ಸಾರಿ ಹೇಳೋದಷ್ಟೇ. 9 ಸಾರಿನ ನಾವು ಒಂದು 2 ಸೆಕೆಂಡ್ 5 ಸೆಕೆಂಡಲ್ಲೇ ನಾವು ಹೇಳ್ಬಿಡ್ಬೋದು. ಆದರೆ ನೀವು ಆದಷ್ಟು ನಿಧಾನಕ್ಕೆ ಒಂದು 5 ನಿಮಿಷಗಳ ಕಾಲ ನೀವು ಅಮ್ಮನನ್ನು ಬೇಡ್ಕೊತ, ಅಮ್ಮ ನನ್ನ ಕಷ್ಟ ಹೀಗಿದೆ, ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಮೊದಲು ನೀವು ಅಮ್ಮನನ್ನು ಬೇಡಿಕೊಂಡು ನಂತರ ನೀವು ಈ ಮಂತ್ರವನ್ನು ನಿಧಾನಕ್ಕೆ ಹೇಳ್ಕೊಬೇಕಾಗತ್ತೆ. ಹೇಳಿ ನೀವು ಮಲಗೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರುತ್ತಲ್ಲ, ಅದು ಬೇಗ ನೀವು ಏನು ಅಂದ್ಕೊಂಡ್ರೆ ಅದು ಅತಿ ಶೀಘ್ರವಾಗಿ ರಿಸಲ್ಟ್ ಅನ್ನೋದು ಕೊಡ್ತಾ ಬರುತ್ತೆ. ಮಲಗಿದ ಆದಮೇಲೂ ಅಮ್ಮನನ್ನು ಬೇಡ್ಕೊಬೇಕು. ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಮ್ಮ, ನನ್ನ ಕಷ್ಟ ಬಗೆಹರಿಸಮ್ಮ, ನಾನು ಯಾರಿಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ, ನನಗೆ ಆ ದುಡ್ಡು ವಾಪಸ್ ಬರಬೇಕಮ್ಮ ಅನ್ನೋದಾಗಲಿ, ಅಥವಾ ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋದಾಗಲಿ, ಈ ರೀತಿ ನಿಮಗೇನು ಕಷ್ಟ ಇರುತ್ತೋ ಅದನ್ನು ಅಮ್ಮನ ಹತ್ರ ಬೇಡ್ಕೊತ ಬಂದರೆ ಖಂಡಿತ ಅಮ್ಮ ನಿಮಗೆ ಒಳ್ಳೇದು ಮಾಡ್ತಾಳೆ. ಇನ್ನು ಎಷ್ಟು ದಿನ ಹೇಳಬೇಕು ಅಂತ ಏನಾದರೂ ಇದೆಯಾ ಅಂದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ. ನಿಮ್ಮ ಕಷ್ಟಗಳ ಬಗ್ಗೆ ಹರಿಯೋ ತನಕ ಹೇಳ್ಕೊಬೇಕು. ಅಂದರೆ ಒಬ್ಬೊಬ್ಬರಿಗೆ ಬೇಗನೆ ರಿಸಲ್ಟ್ ಸಿಗುತ್ತೆ, ಇನ್ನೊಬ್ಬೊಬ್ಬರಿಗೆ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಹೌದು ನೀವು ಇಷ್ಟು ಸಾರಿ ಹೇಳಿ ಅಂತ ಹೇಳಿದಿರಿ, ಅದು ನನಗೆ ರಿಸಲ್ಟ್ ಬರಲಿಲ್ಲ ಅಂತ ಅಂದ್ಕೊಬಾರ್ದು. ಯಾಕೆಂದರೆ ನಮ್ಮ ಕಷ್ಟಗಳು, ನಮ್ಮ ಪ್ರಾರಬ್ಧ ಕರ್ಮಗಳು ಮುಗಿಬೇಕು. ನಮ್ಮ ಕರ್ಮಗಳೆಲ್ಲ ಕಳೆಯೋದಕ್ಕೋಸ್ಕರ ನಾವು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದು. ಆಗ ನಮ್ಮ ಕರ್ಮಗಳು ಕಳೆದು ಅಂದರೆ ನಮಗೆ ಒಳ್ಳೆಯ ಸುಖ ದಿನಗಳು, ಸಂತೋಷದ ದಿನಗಳು, ನಮ್ಮ ಕಷ್ಟಗಳು ಕಳೆಯುವಂಥ ದಿನಗಳು ನಮಗೆ ಹತ್ರ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ, ಯಾರೆಲ್ಲ ಕಷ್ಟದಲ್ಲಿ ಇದ್ದೀರಾ ಅಂಥವರೆಲ್ಲರೂ ನೀವು ಈ ಮಂತ್ರವನ್ನು, ಅದರಲ್ಲೂ ಅಮ್ಮನ ವಾರಾಹಿ ಅಮ್ಮ ತುಂಬಾ ಪವರ್ಫುಲ್. ಕಲಿಯುಗದಲ್ಲಿ ನಮಗೆ ಅತಿ ಶೀಘ್ರವಾಗಿ ಯಾವ ದೇವರು ವರ ಕೊಡೋದು ಅಂದರೆ ವಾರಾಹಿ ದೇವಿ. ನಮಗೆ ಎಂಥದ್ದೇ ಕಷ್ಟ ಇರಲಿ ಅಮ್ಮ ಅಂತ ನೀವು ಪ್ರೀತಿಯಿಂದ ಕರೆದ್ರೆ ಸಾಕು. ಅಮ್ಮ ನಮಗೆ ಎಷ್ಟೇ ಮಕ್ಕಳು ಏನೇ ಕಷ್ಟ ಕೊಟ್ಟಿದ್ದು ಅಮ್ಮ ಅಂದ ತಕ್ಷಣ ಅಮ್ಮ ಎಷ್ಟು ಕರುಣಾಮಯಿ ನೋಡಿ. ಮಕ್ಕಳ ಮೇಲೆ ಅಷ್ಟು ಬೇಗ ಅವರಿಗೆ ಕರುಣೆ ಅನ್ನೋದು ಬಂದ್ಬಿಡುತ್ತೆ. ಮಕ್ಕಳಿಗೆ ಏನೇ ತಪ್ಪು ಮಾಡಿದ್ರು ಅಮ್ಮ ಕ್ಷಮಿಸ್ತಾಳೆ. ಅದಕ್ಕೋಸ್ಕರ ನಾವು ಅಮ್ಮನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ. ನೀವು
ಪೂರ್ತಿ ಶರಣಾಗತಿ ಆಗಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂದರೆ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ಅದರಲ್ಲೂ ನಮಗೆ ಮಂತ್ರಗಳು ಅಂತ ಬಂದರೆ ಅದರಲ್ಲೂ ಈ ಮೂಲ ಮಂತ್ರಗಳಿದೆಯಲ್ಲ, ಈ ಮಂತ್ರಗಳನ್ನು ನಾವು ಹೇಳ್ಕೊಳ್ಳೋದ್ರಿಂದ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳೋದು, ಹಾಗೆಯೇ ಕತ್ತಲೆ ಸಮಯದಲ್ಲಿ ನಾವು ಅಂದರೆ ರಾತ್ರಿ ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ನಮಗೆ ಅತಿ ಶೀಘ್ರವಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ, ಎಲ್ಲರಿಗೂ ವಾರಾಹಿ ಅಮ್ಮನ ಆಶೀರ್ವಾದ ಸಿಗಲಿ, ಎಲ್ಲರ ಕಷ್ಟಗಳು ಬಗೆಹರಿಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇದೇ ಥರದ್ದು ಇನ್ನೂ ಮಂತ್ರಗಳು ತುಂಬ ಇದೆ ಸ್ನೇಹಿತರೆ. ಹಾಗಾಗಿ ಅಮ್ಮನ ಮಂತ್ರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಎಲ್ಲರ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.